ಕನ್ನಡ ಚಲನಚಿತ್ರರಂಗದ ಒನ್ ಆಫ್ ದ ಕ್ರಿಯೇಟಿವ್ ನಟ ಅಂತ ಹೇಳ್ಬೋದು, ಡೈರೆಕ್ಟರ್ ಅಂತ ಹೇಳ್ಬೋದು. ಅದಕ್ಕಿಂತ ಒಳ್ಳೆ ವ್ಯಕ್ತಿತ್ವ ಇರುವಂತಹ ರಾಜ್ಬೀರ್ ಶೆಟ್ರು ಈಗ ನಮ್ಮ ಜೊತೆ ಇದ್ದಾರೆ. ಕಳ್ಸೋಕ್ಕೆ ಬಂದಿದ್ದರು, ಹಾಗಾಗಿ ಅವ್ರ ಜೊತೆ ಒಂದು ಮಾತುಕತೆಯನ್ನು ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ. ಸರ್ ಹೇಗಿದ್ದೀರಿ ಅನ್ನೋಂಥದ್ದು? ತುಂಬ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ. ಎಸ್ ಸರ್, ಕಳ್ಸೋಕ್ಕೆ ಆಗಾಗ ಬರ್ತಾ ಇರ್ತೀರಿ, ಅದು ಕೂಡ ರವಿ ಅವರು ಒಂದು ನಿಮ್ಮನ್ನು ಇಲ್ಲಿಗೆ ಕಳ್ಸೋಕ್ಕೆ ಕರೆಸ್ತಾ ಇರ್ತಾರೆ. ಒಂದು ಒಳ್ಳೆ ಬಾಂಡಿಂಗ್ ಇರುವಂಥವರು. ಇವತ್ತು ಗಣೇಶ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ಹೇಗೆ ಅನ್ನಿಸ್ತು ಅನ್ನೋಂಥದ್ದು ಸರ್? ಕಳಸ ನನಗೆ ತುಂಬ ಅಂದರೆ ಈಗ ಸದ್ಯಕ್ಕೆ ನನಗೆ ಆಲ್ಮೋಸ್ಟ್ ಮಂಗಳೂರು ಆದಮೇಲೆ ತುಂಬ ಹತ್ತಿರ ಇರುವಂಥವ್ರು. ಹೌದು, ಅವರು ನಾನು ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀನಿ. ನನಗೆ ಇಲ್ಲಿ ಖುಷಿಯಾಗಿದೆ ಅಂದರೆ ಸೌಹಾರ್ದ ಗಣಪತಿ ಅಂತ. ಅಂದರೆ ಫಸ್ಟ್ ಆಫ್ ಆಲ್ ಗಣಪತಿ ಅನ್ನುವಂಥ ಐಡಿಯಾನೇ ಆ್ಯಕ್ಚುಲಿ ಒಂದು ಸೌಹಾರ್ದತೆ. ಯಾಕಂದರೆ ತಲೆ ಒಂದು ಪ್ರಾಣಿದು, ದೇಹ ಮನುಷ್ಯನದು. ಬಟ್ ಅದು ಎರಡೂ ಕೂಡ ಯಾವುದೇ ರೀತಿಯ ಒಂದು ಗೊಂದಲ ಇಲ್ಲದೆ, ಕಾನ್ಫ್ಲಿಕ್ಟ್ ಇಲ್ಲದೆ, ಐಕ್ಯತೆಯಲ್ಲಿ ಒಂದೇ ಜೀವವಾಗಿ ಬದುಕ್ತಾ ಇರುವಂತಹ ಭಗವಂತ ಗಣಪತಿ. ಎಷ್ಟು ಬಹಳ ಒಂದು ಸೊಗಸಾದಂಥ ಒಂದು ಕಲ್ಪನೆ ಅಥವಾ ನಂಬಿಕೆ. ಹಾಗಾಗಿ ಒಂದು ಗಣಪತಿಯನ್ನು ಕಳಸದಂಥ ಜಾಗದಲ್ಲಿ ಸೌಹಾರ್ದ ಗಣಪತಿ ಎಲ್ಲರೂ ಸೇರ್ಕೊಂಡಿಟ್ಟಾಗ, ಅದಕ್ಕೆ ಜಾತಿ ಧರ್ಮದ ಯಾವುದೇ ಬೇಲಿಗಳ ಅಡ್ಡ ಬರದೇ ಇರಬೇಕಾದ್ರೆ ಅದನ್ನು ಸೆಲೆಬ್ರೇಟ್ ಮಾಡೋದು ಖುಷಿ ಅನಿಸುತ್ತೆ. ಇಂತಹ ಹಬ್ಬಗಳ ದೊಡ್ಡ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಊರವರಿಗೆ ಜಗಳ ಮರೆತು ಹೋಗುತ್ತೆ. ಯಾಕಂದರೆ ಅದೆಲ್ಲ ಎನರ್ಜಿ ಕೂಡ ಯಾವುದೋ ಒಂದು ಕೆಲಸ ಮಾಡೋಣ, ಈ ಹಬ್ಬಕ್ಕೆ ನಾವು ಸೆಲೆಬ್ರೇಟ್ ಮಾಡೋಣ ಅನ್ನೋದ್ರಲ್ಲಿ ಹೋಗುತ್ತೆ ಬಿಟ್ಟರೆ. ಹಾಗಾಗಿ ನನಗಿದು ಬರಬೇಕು ಅಂತ ಭಾಳ ಆಸೆ ಇತ್ತು, ಅದಕ್ಕೆ ಬಂದೆ. ಓಕೆ, ಮುಖ್ಯವಾಗಿ ಒಂದಷ್ಟು ಸ್ಟೆಪ್ಗಳನ್ನು ಹುಲಿ ಕುಣಿತ ತುಂಬ ಚೆನ್ನಾಗಿತ್ತು, ನೀವು ಕೂಡ ಹೆಜ್ಜೆ ಹಾಕಿದ್ರಿ. ಅದನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ? ಹುಲಿ ಕುಣಿತ ಒಂಥರ ಅದು ನಮ್ಮ ಆಚರಣೆ, ಅಂದರೆ ಕರಾವಳಿಗನ ಆಚರಣೆ ಅದು. ಅಲ್ಲಿ ಮಕ್ಕಳೆಲ್ಲ ಕುಣಿಬೇಕಾದ್ರೆ ಅದು ನಾನು ಮಾತ್ರ ಅಲ್ಲ, ನೀವು ನೋಡಿದ್ರೆ ಕಳ್ಸೋ ಚಿಕ್ಕ ಚಿಕ್ಕ ಮಕ್ಕಳು ಬಂದು ಸ್ಟೇಜಲ್ಲಿ ಕುಣಿಯೋಕ್ಕೆ ಶುರು ಮಾಡಿದ್ರು. ಅದು ಹಾಗೆ ಅಲ್ವಾ? ಅಂದರೆ ಖುಷಿ ಕೂಡ ಒಂದು ಅದು ಸಾಂಕ್ರಾಮಿಕವಾದ ಕಾಯಿಲೆನೇ. ಅಂದರೆ ಒಬ್ಬನ ಹತ್ರ ಇದ್ದರೆ ಇನ್ನೊಬ್ಬಗೆ ಹಬ್ಬತ್ತೆ ಅದು. ಕುಣಿತ ಕೂಡ ಐ ಥಿಂಕ್ ಭಾಳ ಖುಷಿ ಅನಿಸೋದೆ ಈ ಎಲ್ಲ ಕೆಲಸಗಳ ಮಧ್ಯೆ ಬಂದು ಯಾವುದ್ರ ಜೊತೆನೋ ಬಂದು ಒಂದು ಹುಲಿ ಕುಣಿತ ಹಾಕಬೇಕಾದ್ರೆ ಅದು ನಾನು ಹಬ್ಬವನ್ನು ಸೆಲೆಬ್ರೇಟ್ ಮಾಡುವಂಥ ರೀತಿ. ಮತ್ತು ಗಣಪತಿ ಹಬ್ಬ ನನಗೆ ಚೈಲ್ಡ್ಹುಡ್ಡಲ್ಲಿ ಬಹಳ ಹತ್ತಿರವಾದ ಹಬ್ಬ. ನಾನು ಭದ್ರಾವತಿಯಲ್ಲಿ ಹುಟ್ಟಿ ಅಲ್ಲಿ 3ನೇ ಕ್ಲಾಸ್ ತನಕ ಇದ್ದೆ. ಅಲ್ಲಿ ಏರಿಯಾದಲ್ಲಿ ಗಲ್ಲಿಗಳಲ್ಲಿ ಒಂದು ಗಣಪತಿ ಇರುತ್ತೆ. ಅಂದರೆ 101 ಗಣಪತಿ ನೋಡಬೇಕು ಅನ್ನುವಂಥದ್ದೆಲ್ಲ ಹಾಕ್ಕೊಂಡು ನಾವು ಓಡಾಡ್ಕೊಂಡಿರ್ತೀವಿ. ಹಾಗಾಗಿ ಇಲ್ಲೂ ಒಂದು ಗಣಪತಿ ಇದೆ, ಅದು ನನಗೆ ತುಂಬ ಹತ್ತಿರ ಆದಂಥ ಒಬ್ಬ ವ್ಯಕ್ತಿ ಇದು. ಅದನ್ನು ಲೀಡ್ ಮಾಡ್ತಾ ಇದ್ದಾರೆ ರವಿ ಅವರು. ಹಾಗಾಗಿ ಬರಲೇಬೇಕಾಯಿತು, ಬಂದೆ. ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದರೆ ಸರ್, ನಿಮ್ಮಿಂದ ಕರ್ನಾಟಕ ಜನತೆ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಈ ಹಿಂದೆ ಇದ್ದಂಥ ಒಂದಷ್ಟು ಲೆಜೆಂಡ್ರಿ ನಿರ್ದೇಶಕರು ಏನಿದ್ರು ಅವರ ಸಾಲಿಗೆ ರಾಜ್ಬೀರ್ ಶೆಟ್ರು ಇದ್ದಾರೆ, ಆ ಥರದ ಸಿನಿಮಾವನ್ನು ಕೊಡ್ತಾರೆ ಅಂತ ಹೇಳ್ಕೊಂಡು. ಸೊ ನಮ್ಮ ವೀಕ್ಷಕರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋಂಥದ್ದು? ನಟನಾಗಿ ನಾನೀಗ 45 ಅನ್ನೋಂಥ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು, ಶಿವಣ್ಣ ಮತ್ತು ಉಪೇಂದ್ರ ಅವರು. ಅದಿನ್ನೇನು 1 ವಾರ ಶೂಟಿಂಗ್ ಇದೆ, ಅದಾದರೆ ಅದು ಕಂಪ್ಲೀಟ್ ಆಯಿತು. ಅದಾದಮೇಲೆ ಇನ್ನೊಂದು ಸಿನಿಮಾ ರಕ್ಕಸಪುರದೋಡು ಅಂತ ಒಂದು ಅನೌನ್ಸ್ಮೆಂಟ್ ಆಯಿತು. ಅದರಲ್ಲಿ ನಾಯಕ ನಟನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ನಮ್ಮ ತಂಡದಲ್ಲಿ ಒಂದು ಕಾಮಿಡಿ ಸಿನಿಮಾನ, ಹೊಸ ಸಿನಿಮಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಜೊತೆಗೆ ಒಂದು ವೆಬ್ ಸೀರೀಸ್ನ ಬರವಣಿಗೆಯಲ್ಲಿದ್ದೀನಿ. ಹಾಗಾಗಿ ಸುಮಾರಷ್ಟು ಕೆಲಸಗಳು ನಡೀತಾ ಇದೆ. ಅದೆಲ್ಲ ಕೆಲಸಗಳು ಬಂದಾಗಲೇ ಓಕೆ ಏನು ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗುತ್ತೆ ಅಷ್ಟೇ. ಕನ್ನಡ ಜನತೆಗೆ ಏನಾದರೂ ಈ ಮೂಲಕ ಹೇಳಬೇಕಾಗಿದೆ? ಎಸ್ಪೆಷಲಿ ಚಿಕ್ಕಮಗಳೂರು, ಇದೆಲ್ಲ ಚಿಕ್ಕಮಗಳೂರು ಕಡೆ ಹೋಗುತ್ತೆ. ಬಹಳ ಒಳ್ಳೆಯವರು, ಇಲ್ಲಿನ ಕಾಫಿ ಮತ್ತು ಮನುಷ್ಯರು ಸೊಗಸಾಗಿರ್ತಾರೆ. ಯಾಕಂದರೆ ಅವರು ತೋರಿಸುವಂಥ ಆಪ್ತತೆ, ಪ್ರೀತಿ ಬಹಳ ಕಮ್ಮಿ ಜಾಗಗಳದ್ದು ಕಾಣಿಸೋದು. ಅಂದರೆ ನಾವು ಯಾವಾಗಲೂ ಟೌನ್ ಮೆಂಟಾಲಿಟಿ ಅಂತ ಕರಿತೀವಿ. ಒಂದು ಟೌನಲ್ಲಿ ಆ ಪ್ರೀತಿ ಇರುತ್ತೆ, ಎಲ್ಲರೂ ಬೇಕು. ದಯವಿಟ್ಟು ಇದೇ ರೀತಿ ಇರಿ, ಯಾವುದೇ ರೇಸಿಗೆ ಇಳಿಬೇಡಿ, ಆರಾಮಾಗಿ ಓಡಾಡ್ಕೊಂಡಿರಿ ಆ್ಯಂಡ್ ನಿಮ್ಮ ಪ್ರಕೃತಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿರಿ ಆ್ಯಂಡ್ ನೀವು ಸ್ವರ್ಗದಲ್ಲಿದ್ದೀರ, ಎಂಜಾಯ್ ಮಾಡಿ. ಎಸ್ಪೆಷಲಿ ಕರಾವಳಿ ಮತ್ತು ಮಲೆನಾಡಿಗೆ ತುಂಬ ಕನೆಕ್ಷನ್ ಇದೆ. ಹೌದೌದು. ಅಂದರೆ ಅದು ಈಗ ಮಾತ್ರ ಅಲ್ಲ, ಮೊದಲಿಂದ ಕೂಡ ವ್ಯಾಪಾರದಿಂದ ಹಿಡಿದು, ವಹಿವಾಟಿಂದ ಹಿಡಿದು, ಮೀನಿಂದ ಹಿಡಿದು, ಕಾಫಿಯಿಂದ ಹಿಡಿದು, ಎಜುಕೇಷನ್, ಹಾಸ್ಪಿಟಲಿಂದ ಹಿಡಿದು, ಪ್ರವಾಸೋದ್ಯಮದಿಂದ ಹಿಡಿದು, ನಿಮಗೆ ಬೀಚ್ ಬೇಕಂದ್ರೆ ನಮ್ಮ ಕಡೆ ಬರಬೇಕು, ನಮಗೆ ಬೆಟ್ಟ ಬೇಕಂದ್ರೆ ನಿಮ್ಮ ಕಡೆ ಬರಬೇಕು. ಹಾಗಾಗಿ ನಾವು ಒಂಥರ ಹೊರಗೆಯವರು ಆ್ಯಂಡ್ ತುಂಬ ಸೌಹಾರ್ದದಿಂದ ಬಾಳ್ತಾ ಇರುವಂತಹ ಒಂದಿದು. ಅಂದರೆ ಕರಾವಳಿಗರು ಅಂದ ತಕ್ಷಣ ಇಲ್ಲಿ ಜನಗೂ ಮಂಗಳೂರವರ ಅಂತ ಅನ್ಸುತ್ತೆ, ವಿಶೇಷ ಪ್ರೀತಿ ಬರುತ್ತೆ. ಆ್ಯಂಡ್ ಚಿಕ್ಕಮಗಳೂರು ಅಂದ ತಕ್ಷಣ ಅಲ್ಲಿನ ಜನಗಳಿಗೆ ಕೂಡ ಗೊತ್ತು, ತುಂಬ ಚೆನ್ನಾಗಿದೆ. ಆದರೆ ಅದಂತಾರೆ, ಅಂದರೆ ಅವ್ರ ಪ್ರಕಾರ ಘಟ್ಟದ ಮೇಲಿನವರು ಅಂತ, ಘಟ್ಟದ ಮೇಲಿನವರು ಅಂತ. ಬಟ್ ಅವ್ರಿಗೆ ಕೂಡ ನೀವು ತುಂಬ ಸುಂದರವಾದ ಜಾಗದಲ್ಲಿ ಬದುಕ್ತಾ ಇದ್ದೀರಿ ಅನ್ನೋದು ಗೊತ್ತು. ಒಳ್ಳೆಯ 2 ಊರುಗಳು ಆ್ಯಂಡ್ ಇದೇ ರೀತಿ ಸಂಬಂಧ ಮುಂದುವರಿಲಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.
ಗಿರಿಯಾಸ್ದಲ್ಲಿ ಗಣೇಶ ಹಬ್ಬ ಮತ್ತು 53rd ಆನಿವರ್ಸರಿ ಸೆಲೆಬ್ರೇಷನ್ಸ್ 11 ಕೋಟಿವರೆಗೂ ಫ್ರೀ ಗಿಫ್ಟ್ಸ್ 20,000 ಸ್ಮಾರ್ಟ್ ಕಾಲಿಂಗ್ ವಾಚ್ ಫ್ರೀ ಗಿರಿಯಾಸ್ ಸಿನ್ಸ್ 1971 ಗಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಂಬರ್ 64/1 RG ರಸ್ತೆ RSM ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ 9035023180.